ಉಡುಪಿ ನಗರದ ಪ್ರಮುಖ ಸಂಪರ್ಕ ರಸ್ತೆಗಳಲ್ಲೊಂದಾದ ರಾಷ್ಟ್ರೀಯ ಹೆದ್ದಾರಿ 169A ಇಂದ ಇಂದ್ರಾಳಿ ರೈಲು ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು, ಸ್ಥಳೀಯ ನಿವಾಸಿಗಳು, ಪ್ರವಾಸಿಗರು ಬಳಸುವ ಈ ರಸ್ತೆಯ ದುಸ್ಥಿತಿ ಇದೀಗ ಮಳೆಗಾಲದಲ್ಲಿ ಮತ್ತಷ್ಟು ಅಪಾಯಕಾರಿಯಾಗಿದೆ. ಉಡುಪಿ ನಗರದ ಪ್ರಮುಖ ಸಾರಿಗೆ ಕೇಂದ್ರಗಳಲ್ಲಿ ಒಂದಾದ ಇಂದ್ರಾಳಿ ರೈಲು ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಇದೀಗ ಸಂಪೂರ್ಣ ಹದಗೆಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 169A ನಿಂದ ರೈಲು ನಿಲ್ದಾಣದವರೆಗೆ ಸಾಗುವ ರಸ್ತೆಯ ಅನೇಕ ಭಾಗಗಳಲ್ಲಿ ರಸ್ತೆ ಸಂಪೂರ್ಣ ಹೊಂಡಗುಂಡಿಯಿಂದ ತುಂಬಿದ್ದು ವಾಹನ ಸಂಚಾರ ದುಸ್ತರ ಆಗಿದೆ. ವಿಶೇಷವಾಗಿ ಸರ್ವಿಸ್ ಸೆಂಟರ್ ಸಮೀಪದ ರಸ್ತೆ ಅತ್ಯಂತ ಕಿರಿದಾಗಿದ್ದು ಇಂಟರ್ಲಾಕ್ ಬ್ಲಾಕ್ಗಳು ಕಿತ್ತು ಹೋಗಿರೋದ್ರಿಂದ ವಾಹನ ಸವಾರರು, ದ್ವಿಚಕ್ರ ಸವಾರರು ಹಾಗೂ ಪಾದಾಚಾರಿಗಳು ಅಪಾಯವನ್ನ ಎದುರಿಸ್ತಾ ಇದ್ದಾರೆ. ಹೆದ್ದಾರಿಯಿಂದ ಬರುವ ಮಳೆ ನೀರಿನ ಚರಂಡಿ ಮಾರ್ಗ ಮಧ್ಯದಲ್ಲೇ ಸ್ಥಗಿತಗೊಂಡಿದ್ದು ಮಳೆಯ ವೇಳೆ ನೀರು ನೇರವಾಗಿ ರಸ್ತೆಯ ಮೇಲೆಯೇ ಹರಿಯುತ್ತಿದೆ. ಇದಲ್ಲದೆ ಹಳೆಯ ಚರಂಡಿಗಳನ್ನ ಹಲವು ಸಮಯದಿಂದ ಸ್ವಚ್ಛಗೊಳಿಸದ ಕಾರಣ ಮಳೆ ನೀರು ಸರಾಗವಾಗಿ ಹರಿಯದೆ ರಸ್ತೆಗಳಲ್ಲಿ ನೀರು ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದೆಡೆ ಇಂದ್ರಾಳಿ ರೈಲು ನಿಲ್ದಾಣದ ಸರಕು ಸಾಗಣೆ ಗೋದಾಮಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೂಡ ಸಂಪೂರ್ಣ ಹದಗೆಟ್ಟಿದೆ. ದೇಶದ ವಿವಿಧ ಭಾಗಗಳಿಂದ ರೈಲಿನ ಮೂಲಕ ಬರುವ ಸರಕುಗಳನ್ನ ಉಡುಪಿ ಜಿಲ್ಲೆಯ ವಿವಿಧ ಕಡೆಗಳಿಗೆ ಸಾಗಿಸಲು ಈ ರಸ್ತೆ ಪ್ರಮುಖ ಮಾರ್ಗವಾಗಿದೆ. ದಿನವಿಡೀ ಭಾರೀ ಲಾರಿಗಳು ಮತ್ತು ಸರಕು ಸಾಗಣೆ ವಾಹನಗಳು ಸಂಚರಿಸುವುದರಿಂದ ರಸ್ತೆ ಇನ್ನಷ್ಟು ಹಾಳಾಗಿದೆ. ಗುಂಡಿಗಳಿಂದ ಕೂಡಿರುವ ರಸ್ತೆ ವಾಹನ ಸಂಚಾರವನ್ನ ಅಪಾಯಕಾರಿಯನ್ನಾಗಿಸಿವೆ. ಸುತ್ತಮುತ್ತಲಿನ ನಿವಾಸಿಗಳು, ಶಾಲಾ ಮಕ್ಕಳು, ಉದ್ಯೋಗಸ್ಥರು ಪ್ರತಿದಿನ ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾದ ಅನಿವಾರ್ಯತೆ ಎದುರಿಸ್ತಾ ಇದ್ದಾರೆ. ಇಂದ್ರಾಳಿ ರೈಲ್ವೆ ಬಳಿಯ ಮಸೀದಿ ರಿಕ್ಷಾ ನಿಲ್ದಾಣದಲ್ಲಿ ಚಾಲಕನಾಗಿ ದುಡಿಯುತ್ತಿದ್ದೇನೆ. ದಿನನಿತ್ಯ ರೈಲ್ವೆ ಸ್ಟೇಷನಿಂದ ಬರುವಂಥ ಪ್ರಯಾಣಿಕರನ್ನು ಮತ್ತು ನಮ್ಮ ರೈಲ್ವೆ ಸ್ಟೇಷನಿಂದ ನಮ್ಮ ಸ್ಟ್ಯಾಂಡಿನಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ಪ್ರಯಾಣಿಕರನ್ನು ದಿನನಿತ್ಯ ಬಾಡಿಗೆ ಮಾಡ್ತಾ ಇದ್ದೇನೆ. ಆದ ಕಾರಣ ಇಲ್ಲಿಂದ ಮೇನ್ ರೋಡಿಂದ ರೈಲ್ವೆ ಸ್ಟೇಷನ್ ಹೋಗುವ ದಾರಿಯಲ್ಲಿ ಅಂದರೆ ಆಭರಣ ಶೋರೂಮ್ನ ಹತ್ತಿರ ಒಂದು ರಸ್ತೆ ತುಂಬ ಭಾರಿ ಒಂದು ಇದರಲ್ಲಿ ಹೊಂಡಾಗಿ ಅದು ತುಂಬ ಜನರಿಗೆ ನಮ್ಮ ರಿಕ್ಷಾ ಚಾಲಕರಿಗೆ ಹೋಗಲಿಕ್ಕೆ ತುಂಬ ಅನಾನುಕೂಲ ಆಗ್ತದೆ. ಮತ್ತು 2 ಗಾಡಿ ಪಾಸ್ ಆಗುವ ಸಾಧ್ಯತೆ ಭಾರಿ ಕಡಿಮೆ ಉಂಟು. ಯಾಕಂದರೆ ಲೆಫ್ಟಲ್ಲಿ ಕನ್ಸ್ಟ್ರಕ್ಷನ್ ನಡೆಯುವ ಜಾಗದಲ್ಲಿ ರೋಡ್ನ ಎಡ್ಜ್ ಅಲ್ಲಿ ಕೆಲವು ಗಾಡಿಗಳೆಲ್ಲ ಕೆಲವು ಬಾರಿ ಕೆಳಗೆ ಬಿದ್ದಿವೆ. ಅದನ್ನು ನಾವು ಕೂಡ ಅವರಿಗೆ ಸಹಾಯ ಮಾಡಿ ಅದನ್ನು ಗಾಡಿಯನ್ನು ಸೈಡನ್ನು ಮೇಲಕ್ಕೆ ಹಾಕಿದ್ದೀವಿ. ಅಲ್ಲಿ ತುಂಬ ಒಂದು ಅನಾನುಕೂಲತೆ ಉಂಟು. ಆದಷ್ಟು ಬೇಗ ಆ ರಸ್ತೆಯನ್ನು ಸಂಬಂಧಪಟ್ಟವರು ಸರಿಪಡಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಹಾಗೆ ಇಂದ್ರಾಳಿಯಿಂದ ಕೆಳಗೆ ಹೋಗುವಾಗ ರೈಲ್ವೆ ನೀರಿನ ಕೆಳಗೆ ಹೋಗುವಂಥ ಲೆಫ್ಟ್ ಸೈಡಲ್ಲಿ ನೀರು ರೋಡಿನ ಮೇಲೆ ಹರಿದು ತುಂಬ ಜನರಿಗೆ ನಡ್ಕೊಂಡು ಹೋಗುವವರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಅದನ್ನು ಕೂಡ ಸರಿ ಮಾಡಿ ಕೊಡಬೇಕಂತೇಳಿ ನಾವು ಸಂಬಂಧಪಟ್ಟ ಇಲಾಖೆಯವರಲ್ಲಿ ಮನವಿ ಮಾಡಿಕೊಳ್ತೀವಿ. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರಸ್ತೆಯ ಗುಂಡಿಗಳಲ್ಲಿ ನೀರು ನಿಂತು ಅಪಘಾತದ ಅಪಾಯ ಹೆಚ್ಚಾಗಿದೆ. ಪ್ರತಿದಿನ ಸಾವಿರಾರು ಜನ ಬಳಸುವ ಈ ರಸ್ತೆಯನ್ನ ತುರ್ತಾಗಿ ದುರಸ್ತಿ ಮಾಡಬೇಕು. ಚರಂಡಿ ವ್ಯವಸ್ಥೆಯನ್ನ ಸ್ವಚ್ಛಗೊಳಿಸಿ ಮಳೆ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಜಿಲ್ಲಾಡಳಿತ ಹಾಗೂ ನಗರಸಭೆಯನ್ನ ಒತ್ತಾಯಿಸಿದ್ದಾರೆ. ತೇಜಸ್ವಿ ಯು ಪೂಜಾರಿ, ಜಸ್ಟಿನ್ ಡಿಸಿಲ್ವಾ, ಉಡುಪಿ, ದಾಜಿಬಲ್ ನ್ಯೂಸ್.